ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಮಸಂಡಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಒಂದರ ನಂತರ ಒಂದು ಪ್ರಕರಣ ಬೆಳಕಿಗೆ ಬರಲಾರಂಭಿಸಿದ್ದು ಪೋಷಕರಲ್ಲಿ ಆತಂಕ ಸೃಷ್ಟಿಸಿದೆ. ಈಗೇನು ಮಜಲ್ ಫ್ಯಾಕ್ಟ್ರಿ ಅಂತೇಳಿ ಏನು ಜಿಮ್ ಇತ್ತು, ಆ ಮಜಲ್ ಫ್ಯಾಕ್ಟ್ರಿ ಒಂದರ್ಥದಲ್ಲಿ ಏನು ಲವ್ ಜಿಹಾದ್ ಅಡ್ಡ ಆಗಿ ಲವ್ ಜಿಹಾದ್ ಫ್ಯಾಕ್ಟ್ರಿ ಆಗ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಒಡಮೂಡ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಈಗೇನು ಅದರ ಓನರ್ ಇದ್ದ ಸಮೀರ್ ಮುಲ್ಲಾ, ಆ ಒಂದು ಸಮೀರ್ ಮುಲ್ಲಾ ಅನ್ನೋ ಪ್ರಕರಣ ಬೆನ್ನ ಹಿಂದೆಯೇ ಮತ್ತೊಬ್ಬ ಏನು ಜಿಮ್ ಟ್ರೈನರ್ನಿಂದ ಮತ್ತೊಬ್ಬ ಒಂದು ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಮತ್ತೋರ್ವ ಯುವತಿ ಆತನ ವಿರುದ್ಧ ಒಂದು ದೂರನ್ನು ದಾಖಲಿಸುವಂಥ ಕೆಲಸ ಮಾಡಿದ್ದಾಳೆ. ಹೀಗಾಗಿ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಏನು ಪ್ರತ್ಯೇಕ ಪ್ರಕರಣ ದಾಖಲಿಸಿಕೊಂಡಿರುವಂಥ ಪೊಲೀಸರು ಇಬ್ಬರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಏನೆಲ್ಲ ಬೆಳವಣಿಗೆಗಳಾಗಿದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಅಶೋಕ್ ನಗರದಲ್ಲಿರುವಂತಹ ಮಜಲ್ ಫ್ಯಾಕ್ಟ್ರಿ ಜಿಮ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಇಲ್ಲಿ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಇಲ್ಲಿ ಏನು ಒಂದು ಲವ್ ಜಿಹಾದನ್ನ ಅಡ್ಡ ಮಾಡಿಕೊಂಡು ಅಥವಾ ಒಂದು ಹಿಂದೂ ಯುವತಿಯರನ್ನ ಟ್ರ್ಯಾಪ್ ಮಾಡಲಿಕ್ಕಾಗಿಯೇ ಆ ಒಂದು ಏನು ಜಿಮ್ ನಡೆಸಲಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಅಲ್ಲಿ ಜಿಮ್ ಟ್ರೈನರ್ಗಳು ಯಾರಿದ್ದಾರೆ ಅವ್ರ ಮೇಲೆ ಒಂದು ಗುರುತರವಾದಂತಹ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅದರ ಓನರ್ ಆದಂತಹ ಸಮೀರ್ ಮುಲ್ಲಾ ವಿರುದ್ಧನೇ ಯುವತಿ ಆರೋಪ ಮಾಡಿದ್ಲು. ಆ ಒಂದು ಏನು ಲೈಂಗಿಕ ದೌರ್ಜನ್ಯ ಇತ್ಯಾದಿಗಳು ಏನು ಆರೋಪದ ಹಿನ್ನೆಲೆಯಲ್ಲಿ ಈಗ ಆತನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಏನು ಆತನ ಮೇಲೆ ಏನು ಹಲ್ಲೆ ಆಗಿತ್ತು, ಆ ಹಲ್ಲೆಯ ಹಿನ್ನೆಲೆಯಲ್ಲಿ ಆತನನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಈ ಒಂದು ಚಿಕಿತ್ಸೆಯ ನಂತರ ಆತನನ್ನು ವಿಚಾರಣೆಗೆ ಗೂಢಪಡಿಸಿದಂಥ ಪೊಲೀಸರು ಆ ಒಂದು ಕೃತ್ಯಗಳ ಬಗ್ಗೆ ಒಂದು ಪೂರ್ವ ಪರಿಶೀಲನೆ ಮಾಡಿ ಪೂರ್ವಾಪರ ವಿಚಾರ ಮಾಡಿದ ನಂತರ ಆತನನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಹುಬ್ಬಳ್ಳಿಯ ವಿದ್ಯಾನಗರ ಠಾಣೆ ಪೊಲೀಸರು ಮಾಡಿದ್ದಾರೆ. ಈಗ ಅವನನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ. ಇದೇ ವೇಳೆ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಮತ್ತೋರ್ವ ಯುವತಿ ಒಂದು ಏನು ಅದೇ ಜಿಮ್ ಏನು ಇದೆ ಆ ಒಂದು ಜಿಮ್ನಲ್ಲಿ ಟ್ರೈನರ್ ಆಗಿರುವಂತಹ ಯುವಕನ ಮೇಲೆ ಆರೋಪ ಮಾಡಿದ್ದಾಳೆ. ಮತ್ತು ಏನು ಆ ಒಂದು ಯುವತಿಯ ಆರೋಪದ ಹಿನ್ನೆಲೆಯಲ್ಲಿ ಆ ಯುವತಿ ಕೊಟ್ಟ ದೂರಿನ ಹಿನ್ನೆಲೆಯಲ್ಲಿ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಫೀನ್ ಅನ್ನೋ ಒಬ್ಬ ಯುವಕನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 14 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗಿದೆ. ಈ ಒಂದು ಮುಫೀನ್ ಮತ್ತು ಏನು ಕೇಶವಪುರ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಯುವತಿ ನಡುವೆ ಒಂದಷ್ಟು ಫ್ರೆಂಡ್ಶಿಪ್ ಬೆಳೆದಿತ್ತು. ಅಂದರೆ ಆ ಒಂದು ಫಾತಿಮಾ ಕಾಲೇಜಿನಲ್ಲಿ ಓದ್ತಿರುವಂಥ ಸಂದರ್ಭದಲ್ಲಿ ಆ ಯುವತಿ ಇವನು ಕಾರ್ಯಕ್ರಮ ಮುಫೀನ್ ಆ ಕಾಲೇಜಿಗೆ ಒಂದು ಕಾರ್ಯಕ್ರಮಕ್ಕಂತ ಹೋಗಿರ್ತಾನೆ. ಅಲ್ಲಿ ಫ್ರೆಂಡ್ಶಿಪ್ ಆಗಿರುತ್ತೆ. ಆ ಒಂದು ಫ್ರೆಂಡ್ಶಿಪ್ ಆ ಒಂದು ರೀತಿಯಲ್ಲಿ ಸಲಿಗೆ ರೂಪದಲ್ಲಿ ಗೆಳೆತನದ ರೂಪದಲ್ಲಿ ಬೆಳೆದು ಮುಂದೆ ಬೇರೆ ಬೇರೆ ಸ್ವರೂಪ ಪಡ್ಕೊಂಡಿರ್ತದೆ. ಇಲ್ಲಿ ಏನಂದರೆ ಇವರಿಬ್ಬರು ಸಹ ಒಂದು ಮದುವೆ ಮಾಡ್ಕೊಳ್ಳೋಕ್ಕೂ ಸಹ ಮುಂದಾಗಿರ್ತಾರೆ. ನೋಂದಣಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ನೋಂದಣಿಗಾಗಿ ಅರ್ಜಿಯನ್ನು ಸಹ ಸಲ್ಲಿಸಿರ್ತಾರೆ. ಆದರೆ ಯಾವಾಗ ಈ ಒಂದು ವಿಚಾರ ಪೋಷಕರಿಗೆ ಗೊತ್ತಾಗುತ್ತೋ ಪೋಷಕರು ಒಂದು ಮನವೊಲಿಕೆ ಮಾಡುವಂಥ ಕೆಲಸ ಮಾಡ್ತಾರೆ. ಜೊತೆಗೆ ಮುಫೀನ್ ಏನಿದ್ದಾನೆ ಅವನು ಎಂಥವನಿದ್ದಾನೆ ಏನಿಲ್ಲ ಅಂತೇಳ್ಬಿಟ್ಟು ಅವರು ಆ ಯುವತಿಗೆ ತಿಳಿ ಹೇಳುವಂಥ ಕೆಲಸ ಮಾಡಿದ ಸಂದರ್ಭದಲ್ಲಿ ಆಕೆಯ ಮನಪರಿವರ್ತನೆ ಆಗಿ ಆಕೆ ಆ ಒಂದು ಮದುವೆ ವಿಚಾರನ ಕೈ ಬಿಡ್ತಾಳೆ. ಆದರೆ ಆ ಮದುವೆ ವಿಚಾರ ಕೈ ಬಿಟ್ಟ ನಂತರ ಇವನು ಏನಂದರೆ ತನ್ನ ಒಂದು ನಿಜ ಸ್ವರೂಪ ತೋರಿಸ್ಲಿಕ್ಕೆ ಆರಂಭಿಸ್ತಾನೆ. ಯಾಕಂದರೆ ಅಷ್ಟೊತ್ತಿಗಾಗಲೇ ಅವರು ಒಂದು ಖಾಸಗಿ ಕ್ಷಣಗಳನ್ನು ಅನುಭವಿಸಿದ ಅದರದ್ದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದಂತಹ ಮುಫೀನ್ ಏನಂದರೆ ಯುವತಿಗೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸ ಮಾಡ್ತಾನೆ ಮತ್ತು ಕೊಲೆ ಬೆದರಿಕೆಯೂ ಹಾಕ್ತಾನೆ. ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಸಹ ಎಸಗುವಂಥ ಕೆಲಸ ಮಾಡ್ತಾನೆ. ಈ ಹಿನ್ನೆಲೆಯಲ್ಲಿ ಈಗ ಯಾವಾಗ ಇದೊಂದು ಏನು ಸಮೀರ್ ಪ್ರಕರಣ ಬೆಳಕಿಗೆ ಬಂತು, ಸಮೀರ್ದು ಒಂದು ಏನು ದೊಡ್ಡ ಮಟ್ಟದಲ್ಲಿ ಒಂದು ಗದ್ದಲಾಗಿ ಒಂದು ಏನು ಕೇಸ್ ಆಯಿತು, ಆ ಒಂದು ಪ್ರಕರಣದ ನಂತರ ಎಚ್ಚೆತ್ತಂತಹ ಯುವತಿ ಏನಂದರೆ ಆ ಒಂದು ಕೇಶವಪುರ ಠಾಣೆಗೆ ಹೋಗಿ ದೂರು ಕೊಡುವಂಥ ಕೆಲಸ ಮಾಡಿದ್ದಾಳೆ. ಮತ್ತು ಇಲ್ಲಿ ಈ ಒಂದು ಏನು ಜಿಮ್ ಇದೆ, ಇಲ್ಲಿ ಜಿಮ್ನಲ್ಲಿ ಇದೇ ರೀತಿ ಹಿಂದೂ ಯುವತಿಯರನ್ನ ಟ್ರ್ಯಾಪ್ ಮಾಡಲಾಗ್ತಾ ಇತ್ತು ಮತ್ತು ಬೇರೆ ಬೇರೆ ಯುವತಿಯರಿಗೂ ಸಹ ಇಲ್ಲಿ ಗಾಳ ಬೀಸಲಾಗಿದೆ. ಸಾಕಷ್ಟು ಯುವತಿಯರನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಕೆಲಸ ನಡೆದಿದೆ ಅನ್ನೋ ಒಂದು ಆರೋಪನೂ ಸಹ ಕೇಳಿ ಬರ್ತಾ ಇದೆ. ಅಂದರೆ ಈಗ ಸದ್ಯಕ್ಕೆ ಈ ಒಂದು ಜಿಮ್ನಲ್ಲಿ ಜಿಮ್ ಏನು ಟ್ರೈನರ್ ಇದ್ದರು ಆ ಒಂದು ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ. ಉಳಿದಂತೆ ಏನು ಮತ್ತೆ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಏನು ಈ ಒಂದು ಎರಡೂ ಪ್ರತ್ಯೇಕ ಪ್ರಕರಣಗಳಲ್ಲಿ ಇಬ್ಬರನ್ನು ಅರೆಸ್ಟ್ ಮಾಡಿರೋದಾಗಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ತಿಳಿಸಿದ್ದಾರೆ. ಮತ್ತು ಈ ಒಂದು ಜಿಮ್ಗಳ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಅಲ್ಲಿ. ಯಾಕಂದರೆ ಈ ರೀತಿಯ ಒಂದು ಅಕ್ರಮ ಅಂದರೆ ಈ ಜಿಮ್ ಟ್ರೈನಿಂಗ್ ಹೆಸರಿನಲ್ಲೇ ಈ ರೀತಿಯ ಒಂದು ಯುವತಿಯರಿಗೆ ಒಂದು
ಬೇರೆ ಬೇರೆ ರೀತಿಯ ಒಂದು ಗಾಳ ಹಾಕುವಂತಹ ಕೆಲಸ ನಡೀತಾ ಇದೆ ಅನ್ನೋ ಒಂದು ಕಾರಣಕ್ಕಾಗಿಯೇ ಜಿಮ್ ಟ್ರೈನರ್ಗಳ ಮತ್ತು ಜಿಮ್ ಮಾಲೀಕರ ಒಂದು ಏನು ಮೀಟಿಂಗ್ ಮಾಡಲಿಕ್ಕೆ ಹುಬ್ಬಳ್ಳಿ ಧಾರವಾಡ ಅವಳಿನಗರ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಾಳೆ ಒಂದು ಸಭೆ ಮಾಡುವಂತಹ ಮತ್ತು ಜಿಮ್ಗಳಿಗೆ ಒಂದಷ್ಟು ಗೈಡ್ಲೈನ್ಸ್ ರೂಪಿಸುವಂತಹ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಯಾಕಂದರೆ ಇಲ್ಲಿ ಮಹಿಳೆಯರು ಯುವತಿಯರು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಟ್ರೈನಿಂಗ್ ಕೊಡೋದು ಯುವಕರೇ ಆಗಿರೋದ್ರಿಂದಾಗಿ ಪುರುಷರೇ ಆಗಿರೋದ್ರಿಂದಾಗಿ ಇಲ್ಲಿ ಮಿಸ್ಯೂಸ್ ಆಗುವಂತಹ ಸಂದರ್ಭಗಳೇ ಹೆಚ್ಚಾಗ್ತಾ ಇದ್ದಾವೆ. ಹಾಗಾಗಿ ಮಹಿಳೆಯರೇ ಹೆಣ್ಮಕ್ಳೇ ಒಂದು ಟ್ರೈನಿಂಗ್ ಕೊಡುವಂತಹ ಒಂದು ರೀತಿಯಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿನೇ ಪೊಲೀಸ್ ಇಲಾಖೆ ಸಹ ಒಂದಷ್ಟು ಚಿಂತನೆ ನಡೆಸಿದೆ. ಹೀಗಾಗಿ ಜಿಮ್ ಮಾಲೀಕರ ಒಂದು ಸಭೆಯೂ ಸಹ ಮಾಡ್ತಾ ಇದೆ. ಒಟ್ಟಾರೆ ಈ ಒಂದು ಏನು ಮತ್ತೊಂದು ಕೇಸ್ ಆಗಿದೆ, ಮತ್ತೊಬ್ಬ ಅರೆಸ್ಟ್ ಆಗಿದ್ದಾರೆ. ಇದುವರೆಗೂ ಸಹ ಈ ಒಂದು ಏನು ಲವ್ ಜಿಹಾದ್ ಆರೋಪದ ಮೇಲೆ ಸದ್ಯ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಮುಂದೆ ಮತ್ತಷ್ಟು ಇವೆ ಅನ್ನೋ ಒಂದು ಮಾತನ್ನು ಸಹ ಕೇಳಿ ಬರ್ತಾ ಇದೆ. ಆದರೆ ಆ ಒಂದು ಏನು ಯಾರು ಆ ಒಂದು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅಂಥವರು ಮುಂದೆ ಬಂದು ಒಂದಷ್ಟು ಪ್ರಕರಣ ಏನಾದರೂ ದಾಖಲಿಸಿದಲ್ಲಿ ಮಾತ್ರ ಅದು ಮುಂದೆ ಆ ಒಂದು ಏನು ಪೊಲೀಸರು ಸಹ ತನಿಖೆ ಮಾಡಲಿಕ್ಕೆ ಮುಂದಾಗ್ಬೋದು. ಯುವತಿಯೊಬ್ಬರು ನನಗೆ ಒಬ್ಬ ಹುಡುಗ ಸುಮಾರು ದಿನದಿಂದ ತೊಂದರೆ ಕೊಟ್ಟಿದ್ದ ಮತ್ತು ನನ್ನ ಖಾಸಗಿ ಫೋಟೋಸು ವಿಡಿಯೋಸ್ ಇಟ್ಕೊಂಡು ನನ್ನ ಲೈಂಗಿಕವಾಗಿ ದುರುಪಯೋಗ ಪಡಿಸ್ಕೊಳ್ಳುವಂಥ ಕೆಲಸ ಮಾಡಿದ್ದ ಅನ್ನೋ ಒಂದು ಫಿರ್ಯಾದು ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಮತ್ತು ಆರೋಪಿಯನ್ನು ಅರೆಸ್ಟ್ ಮಾಡಿದ್ದೀವಿ. ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಆಗಿದೆ. ಸಮೀರ್ ಮುಲ್ಲಾ ಕೇಸಲ್ಲಿ ಅವನು ಆರೋಪಿ ಅರೆಸ್ಟ್ ಆಗಿದೆ. ಒಟ್ಟಾರೆ ಸದ್ಯದ ಮಟ್ಟಿಗೆ ಏನಂದರೆ ಈ ಒಂದು ಲವ್ ಜಿಹಾದ್ ಏನು ದೊಡ್ಡ ಮಟ್ಟದಲ್ಲಿ ಹುಬ್ಬಳ್ಳಿಯಲ್ಲಿ ಸದ್ದು ಮಾಡ್ತಾ ಇದೆ ಮತ್ತು ಪೋಷಕರಲ್ಲಿ ದೊಡ್ಡ ಮಟ್ಟದ ಆತಂಕಕ್ಕೂ ಸಹ ಕಾರಣವಾಗಿದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯು ಸಹ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವಂಥ ಅವಶ್ಯಕತೆ ಇದೆ. ಶಿವರಾಮ ಸುನಿ, ನ್ಯೂಸ್ 18 ಹುಬ್ಬಳ್ಳಿ.